ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಜನವರಿ 12ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ, ಮಾರ್ಕೆಟ್‌ನಲ್ಲಿ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 0.4% ಜಂಪ್ ನೋಡೋದಕ್ಕೆ ಸಿಕ್ತು. 107 ಪಾಯಿಂಟ್‌ಗಳ ಜಂಪ್‌ನೊಂದಿಗೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 25,800 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಆದ್ರೆ ನಿಫ್ಟಿಯ ಇವತ್ತಿನ ಚಾರ್ಟ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 25,700 ಲೆವೆಲಲ್ಲಿ ಓಪನಿಂಗ್ ಅನ್ನು ನೋಡೋದಕ್ಕೆ ಸಿಕ್ತು. ಬಟ್ ಅದಾದ್ಮೇಲೆ ಕಂಟಿನ್ಯೂಯಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 25,500 ಕೆಳಗಡೆ ಕೂಡ ನಿಫ್ಟಿ ಹೋಗಿತ್ತು. ಬಟ್ ಆ ಒಂದು ಲೆವೆಲ್‌ನಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಕೂಡ ಇತ್ತು. ಆ ಲೆವೆಲ್‌ನ ಸಪೋರ್ಟ್ ಅನ್ನು ತಗೊಂಡು ನಿಫ್ಟಿಯಲ್ಲಿ ಮತ್ತೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ರಿಕವರಿ ಅಂತಾನೆ ಹೇಳ್ಬೋದಾಗುತ್ತೆ. ಆಲ್ಮೋಸ್ಟ್ 300 ಪಾಯಿಂಟ್‌ಗಳಷ್ಟು ನಿಫ್ಟಿ ಇವತ್ತು ರಿಕವರ್ ಆಯಿತು. ಹಾಗೆ ಸೆನ್ಸೆಕ್ಸ್‌ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 300 ಪಾಯಿಂಟ್‌ಗಳ ಜಂಪ್ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.35% ನಷ್ಟು ಇವತ್ತು ಗೇನ್ ಆಗಿದೆ. ಸೊ ನಿಫ್ಟಿಯ ಒಂದು ಸ್ಟ್ರಾಂಗ್ ರಿಕವರಿಗೆ ರೀಸನ್ ಯುಎಸ್ ಅಂಬಾಸಿಡರ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಭಾರತ ಮತ್ತೆ ಯುಎಸ್ ನಡುವೆ ಟ್ರೇಡ್ ಡೀಲ್ ನ ಬಗ್ಗೆ ಹೊಸ ಒಂದು ಮಾಹಿತಿಯನ್ನು ಇವರು ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೇಡ್ ಡೀಲ್ ನೆಗೋಸಿಯೇಷನ್ಸ್ ನಡೀತಿದೆ ಅಂತ ಗೋರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಪಬ್ಲಿಷ್ ಆಗಿದ ತಕ್ಷಣ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿತ್ತು. ನರೇಂದ್ರ ಮೋದಿ ಅವರು ಟ್ರಂಪ್ ಅವ್ರಿಗೆ ಕಾಲ್ ಮಾಡಿಲ್ಲ ಅನ್ನುವಂತ ರೀಸನ್ ನಿಂದ ಟ್ರೇಡ್ ಡೀಲ್ ಇನ್ನು ಫೈನಲೈಸ್ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ಗಳು ಯುಎಸ್ ನಿಂದ ಬಂದಿತ್ತು. ಬಟ್ ಈಗ ಯುಎಸ್ ಅಂಬಾಸಿಡರ್ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವ ರೀಸನ್ ನಿಂದ ನಿಫ್ಟಿ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿದೆ. ಸೊ ಮತ್ತೆ ನಾಳೆಯಿಂದ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೇಡ್ ಡೀಲ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಬರ್ತಾ ಇದ್ದಂಗೆ ಮಾರ್ಕೆಟ್ ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೇನೆ ಈ ಬಾರಿ ಕೂಡ ಟ್ರೇಡ್ ಡೀಲ್ ನೆಗೋಸಿಯೇಷನ್ಸ್ ಫೈನಲೈಸ್ ಆಗಲಿಲ್ಲ ಅಂದ್ರೆ ಮತ್ತೆ ಮಾರ್ಕೆಟ್ ಕರೆಕ್ಟ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಜನವರಿ 15ಕ್ಕೆ ಮಹಾರಾಷ್ಟ್ರದ ಸಿವಿಕ್ ಪೋಲ್ ಎಲೆಕ್ಷನ್ಸ್ ಇರುತ್ತೆ. ಸೊ ರೀಸೆಂಟ್ ಆಗಿ ಎನ್ಎಸ್ಸಿ ಮತ್ತೆ ಬಿಎಸ್ಸಿ ಮಾರ್ಕೆಟ್ ಹಾಲಿಡೇ ಇರೋದಿಲ್ಲ. ನಾರ್ಮಲ್ ಆಗಿ ಮಾರ್ಕೆಟ್ ಟ್ರೇಡಿಂಗ್ ಆಕ್ಟಿವಿಟಿಗಳು ನಡೆಯುತ್ತೆ. ಬಟ್ ಜಸ್ಟ್ ಸೆಟಲ್ಮೆಂಟ್ ಹಾಲಿಡೇ ಇರುತ್ತೆ ಅಂತ ಹೇಳಿದ್ರು. ಬಟ್ ಈಗ ಮಹಾರಾಷ್ಟ್ರ ಸ್ಟೇಟ್ ಗವರ್ಮೆಂಟ್ ಪಬ್ಲಿಕ್ ಹಾಲಿಡೇಯನ್ನು ಡಿಕ್ಲೇರ್ ಮಾಡಿದ್ದಾರೆ. ಆದ್ರಿಂದ ಎನ್ಎಸ್ಸಿ ರೀಸೆಂಟ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಜನವರಿ 15ಕ್ಕೆ ಮಾರ್ಕೆಟ್ ಹಾಲಿಡೇ ಇರುತ್ತೆ ಅನ್ನುವಂತ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಸೊ ಎನ್ಎಸ್ಸಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಬಿಎಸ್ಸಿ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ. ಜನವರಿ 15ಕ್ಕೆ ನಮಗೆ ಯಾವುದೇ ರೀತಿಯ ಟ್ರೇಡಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಈ ವಾರ ಕೇವಲ 4 ಟ್ರೇಡಿಂಗ್ ಸೆಷನ್ಸ್ಗಳ ವೀಕ್ ಆಗಿರುತ್ತೆ. ಡಿಸೆಂಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಅನೌನ್ಸ್ ಆಗಿದೆ. 1.5% ನಷ್ಟು ಇನ್ಫ್ಲೇಷನ್ ಡಿಸೆಂಬರ್ ತಿಂಗಳಲ್ಲಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥ ಒಂದು ಫೋರ್ಕಾಸ್ಟ್ ಬಂದಿತ್ತು. 1.3% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತದೆ. ಸೊ ಕಳೆದ ತಿಂಗಳಲ್ಲಿ ಇನ್ಫ್ಲೇಷನ್ 0.7% ಇತ್ತು. ಹಾಗೆಯೇ ಅಕ್ಟೋಬರ್ ತಿಂಗಳಲ್ಲಿ 0.25% ನ ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಸೊ ಈಗ 3 ಮಂತ್ ಹೈಯರ್ ಇನ್ಫ್ಲೇಷನ್ ಡೇಟಾ ಡಿಕ್ಲೇರ್ ಆಗ್ತದೆ. ಅಂದ್ರೆ ಕಳೆದ 2 ತಿಂಗಳಿಗೆ ಕಂಪೇರ್ ಮಾಡಿದಾಗ ಇನ್ಫ್ಲೇಷನ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಬಟ್ ಫೋರ್ಕಾಸ್ಟ್ ಏನ್ ಮಾಡಿದ್ರು ಅದಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತದೆ. ಸೊ ಇನ್ಫ್ಲೇಷನ್ ಡೇಟಾ ನಂತರ ಫೆಬ್ರವರಿಯಲ್ಲಿ ಎಂಪಿಸಿ ಮೀಟಿಂಗ್ ಏನಿರುತ್ತೆ ಆರ್ಬಿಐನ ಕಡೆಯಿಂದ ಆ ಒಂದು ಮೀಟಿಂಗ್ ನಲ್ಲಿ ರೇಟ್ ಕಟ್ ನ ಪಾಸಿಬಿಲಿಟೀಸ್ ಕಡಿಮೆ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನ ಸಾಕಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ಆರ್ಬಿಐನ ಗೈಡ್ ಲೈನ್ ಇರೋದು 2% ನ ಕೆಳಗಡೆ ಇನ್ಫ್ಲೇಷನ್ ಇರಬೇಕು ಅಂತ. ಈಗಲೂ ಕೂಡ 2% ನ ಕೆಳಗಡೆ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತದೆ. ನೋಡ್ಬೇಕಾಗುತ್ತೆ ಫೆಡ್ ಯಾವ ರೀತಿಯ ಡಿಸಿಷನ್ಸ್ ಅನ್ನ ತಗೋತಾರೆ ಅಂತ. ಅದನ್ನ ಆರ್ಬಿಐ ಫಾಲೋ ಮಾಡುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ ಭಾರತ್ ಕೋಕಿಂಗ್ ಕೋಲ್ನ ಐಪಿಒಗೆ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರ್ತಿದೆ. ಆ ಒಂದು ರೀಸನ್ ಇಂದ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಟಾಟಾ ಸ್ಟೀಲ್, ಏಷ್ಯನ್ ಪೇಂಟ್ಸ್ ಕೂಡ 2.5%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಯಿತು. ಇಂಡಾಲ್ಕೋನಲ್ಲಿ ಕೂಡ 2% ನ ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಮೆಟಲ್ ಸ್ಟಾಕ್ಗಳ ಮೊಮೆಂಟಮ್ ಸಸ್ಟೈನ್ ಆಗ್ತಿರೋದು ಕಾಣಿಸ್ತಿದೆ. ಟ್ರೆಂಡ್ ಕೂಡ ಇವತ್ತು 2% ಅರೌಂಡ್ ಅಲ್ಲಿ ಗೇನ್ ಆಯಿತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇನ್ಫೋಸಿಸ್ ನಲ್ಲಿ 1%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಕೂಡ 1% ನಷ್ಟು ಕರೆಕ್ಟ್ ಆಯಿತು. ಐಶರ್ ಮೋಟಾರ್ಸ್, ಬಜಾಜ್ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಫಿನಾನ್ಸ್ ಕೂಡ 0.8% ನಷ್ಟು ಇವತ್ತು ಕರೆಕ್ಟ್ ಆಯಿತು. ಶನಿವಾರದ ದಿನ ಅವೆನ್ಯೂ ಸೂಪರ್ಮಾರ್ಟ್, ಡಿಮಾರ್ಟ್ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗಲೂ ಕೂಡ ಸಾಕಷ್ಟು ಬ್ರೋಕರೇಜ್ಗಳು ಈ ಸ್ಟಾಕ್ನಲ್ಲಿ ಸೆಲ್ ಅಥವಾ ಹೋಲ್ಡ್ ರೇಟಿಂಗ್ ಅನ್ನೇ ಕೊಡ್ತಾ ಇದ್ದಾರೆ. ಮೇಜರ್ ಆಗಿ ಸಿಟಿ ಬ್ರೋಕರೇಜ್ನ ಕಡೆಯಿಂದ ಸೆಲ್ ರೆಕಮೆಂಡೇಶನ್ ಇದೆ. 3,150 ಟಾರ್ಗೆಟ್ ಪ್ರೈಸ್ ಅನ್ನ ಸಿಟಿ ಕೊಡ್ತಾ ಇದ್ದಾರೆ. ಜೆಫ್ರೀಸ್ ಹೋಲ್ಡ್ ರೆಕಮೆಂಡೇಶನ್ ಕೊಟ್ಟಿದ್ದು 4,050 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಬಟ್ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಡಿಮಾರ್ಟ್ ಫೇಸ್ ಮಾಡಬಹುದು ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಹಾಗೇನೆ ನುವಾಮಾ ಕೂಡ ಹೋಲ್ಡ್ ರೆಕಮೆಂಡೇಶನ್ ಕೊಟ್ಟಿದ್ದು 4,351 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಜೆಫ್ರೀಸ್ ನುವಾಮಾ ಕನ್ಸರ್ನ್ ಇರೋದು ಮ್ಯಾನೇಜ್ಮೆಂಟ್ ಲೆವೆಲ್ ಚೇಂಜಸ್ ಆಗಿರುತ್ತೆ.
CEO ಟರ್ಮ್ ಎಂಡ್ ಆಗ್ತದೆ, ಹೊಸ CEO ಅಪಾಯಿಂಟ್ಮೆಂಟ್ ಆಗುತ್ತೆ. ಮೇ ಬಿ ಬಿಸ್ನೆಸ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ಕನ್ಸರ್ನ್ ಆಗಿರುತ್ತೆ. ಬಟ್ ಡಿಮಾರ್ಟ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ಸಿಕ್ಕಿತ್ತು. ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. 3800 ಅರೌಂಡಲ್ಲಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ಟ್ರೇಡ್ ಆಗ್ತದೆ. ಸೊ ಕೆಲವು ಬ್ರೋಕರೇಜ್ಗಳು 4000 ಮೇಲೆ ಕೂಡ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಹೆಚ್ಚಿನ ಒಂದು ಅಪ್ಸೈಡ್ ಟಾರ್ಗೆಟ್ಸ್ ಯಾವುದೇ ಬ್ರೋಕರೇಜ್ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಲಾರ್ಜ್ ಕ್ಯಾಪ್ ಐಟಿ ಕಂಪನಿ TCS ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 14% ಫಾಲ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿ ಒಂದು ಎಕ್ಸೆಪ್ಷನಲ್ ಚಾರ್ಜ್ ಎಕ್ಸ್ಪೆನ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಕಂಪನಿ ಸಾಕಷ್ಟು ಎಂಪ್ಲಾಯೀಸ್ ಗಳನ್ನ ಲೇ ಆಫ್ ಮಾಡಿದ್ರು. ಅವ್ರಿಗೆ ಕಾಂಪನ್ಸೇಷನ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗಿ ಬಂದಿತ್ತು. ಆ ಒಂದು ರೀಸನ್ ನಿಂದ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ಅದೇ ರೀಸನ್ ನಿಂದ ಪ್ರಾಫಿಟ್ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ 10,657 ಕೋಟಿ ಪ್ರಾಫಿಟ್ಸ್ ಅನ್ನ TCS ಡಿಕ್ಲೇರ್ ಮಾಡಿದ್ದಾರೆ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ 12,771 ಕೋಟಿ ಆಗಿತ್ತು. ಆ ಒಂದು ಎಕ್ಸೆಪ್ಷನಲ್ ಎಕ್ಸ್ಪೆನ್ಸಸ್ಗಳನ್ನು ಮೈನಸ್ ಮಾಡಿದ್ರೆ 13,438 ಕೋಟಿ ಪ್ರಾಫಿಟ್ಸ್ TCS ನ ಕಡೆಯಿಂದ ಬಂದಿದೆ. ಸೊ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ಪ್ರಾಫಿಟ್ಸೇ ಇದೆ. ಬಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರಾಫಿಟ್ಸ್ ಫಾಲ್ ಆದ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಕಂಪನಿ 57 ರೂಪಾಯಿಯ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದರೆ 11 ರೂಪಾಯಿಯ ಡಿವಿಡೆಂಡ್ ಹಾಗೆ 46 ರೂಪಾಯಿಯ ಸ್ಪೆಷಲ್ ಡಿವಿಡೆಂಡ್ ಅನೌನ್ಸ್ ಆಗ್ತದೆ. ಈ ಒಂದು ಡಿವಿಡೆಂಡ್ ಅನ್ನು ಪಡ್ಕೊಳ್ಳೋದಕ್ಕೆ ರೆಕಾರ್ಡ್ ಡೇಟ್ ಜನವರಿ 17 ಆಗಿರುತ್ತೆ. ಅಲ್ಲಿವರೆಗೂ ನೀವು TCS ನ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ಈ ಒಂದು 57 ರೂಪಾಯಿಯ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಫೆಬ್ರವರಿ 3ರ ಒಳಗಾಗಿ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ ಅಂತ ಕಂಪನಿ ತಿಳಿಸಿದ್ದಾರೆ. ಈಗ ಬೇಕಿದ್ರೂ ಕೂಡ ನೀವು ಶೇರ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು, ನಿಮಗೆ ಡಿವಿಡೆಂಡ್ ಕೂಡ ಕ್ರೆಡಿಟ್ ಆಗುತ್ತೆ. ಬಟ್ ರೆಕಾರ್ಡ್ ಡೇಟ್ನ ದಿನದಂದು ಅಮೌಂಟ್ 57 ರೂಪಾಯಿ ಏನಿದೆ ಅದು ಸ್ಟಾಕ್ ಪ್ರೈಸ್ನಿಂದ ಮೈನಸ್ ಕೂಡ ಆಗುತ್ತೆ. ಸೊ ಈ ರೀತಿಯ ಡಿವಿಡೆಂಡ್ ಬೋನಸ್ಗಳಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ಕಂಪನಿಯ ಡೀಟೇಲ್ ರಿಸಲ್ಟ್ಸ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ 67,000 ಕೋಟಿ ಅರೌಂಡಲ್ಲಿ ರೆವೆನ್ಯೂನ ಕಂಪನಿ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ 50,000 ಕೋಟಿಯ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಲಾಸ್ಟ್ ಕ್ವಾರ್ಟರ್ ಹಾಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಈ ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾಲ್ ಆಗಿದೆ. ಅದಕ್ಕೆ ರೀಸನ್ ಈ ಎಕ್ಸ್ಪೆನ್ಸಸ್ ಆಗಿರುತ್ತೆ. 253 ಕೋಟಿಯ ರೀಸ್ಟ್ರಕ್ಚರಿಂಗ್ ಎಕ್ಸ್ಪೆನ್ಸಸ್, 2,128 ಕೋಟಿ ನ್ಯೂ ಲೇಬರ್ ಕೋಡ್ ಎಕ್ಸ್ಪೆನ್ಸ್ ಹಾಗೆ 1,000 ಕೋಟಿಯ ಪ್ರೊವಿಷನ್ ಟುವರ್ಡ್ಸ್ ಲೀಗಲ್ ಕ್ಲೇಮ್ ಎಕ್ಸ್ಪೆನ್ಸಸ್ ಅನ್ನ ಕಂಪನಿ ತೋರಿಸಿದ್ದಾರೆ. ಲಾಸ್ಟ್ ಕ್ವಾರ್ಟರ್ಗಳಲ್ಲಿ ಆ ರೀತಿಯ ಎಕ್ಸ್ಪೆನ್ಸಸ್ ತುಂಬಾನೇ ಕಡಿಮೆ ಇತ್ತು. ಆ ರೀಸನ್ ನಿಂದ ಸ್ಟ್ರಾಂಗ್ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಈ ಕ್ವಾರ್ಟರ್ನಲ್ಲಿ 3,000 ಕೋಟಿ ಅರೌಂಡಲ್ಲಿ ಎಕ್ಸ್ಪೆನ್ಸಸ್ ಬಂದಿರೋದ್ರಿಂದ ಕಂಪನಿ 10,657 ಕೋಟಿ ಪ್ರಾಫಿಟ್ಸ್ ಅನ್ನ ಮಾತ್ರ ತೋರಿಸಿದ್ದಾರೆ. ಬೈ ಡಿಫಾಲ್ಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಫಾಲ್ ಆಗಿದೆ. ಹಾಗೆ ಕಂಪನಿಯ ಹೆಡ್ ಕೌಂಟ್ ಕೂಡ ಸಾಕಷ್ಟು ಫಾಲ್ ಆಗ್ತಿರೋದು ಕಾಣಿಸ್ತದೆ. 11,151 ಎಂಪ್ಲಾಯೀಸ್ ಈ ಕ್ವಾರ್ಟರ್ನಲ್ಲಿ ಕಂಪನಿಯಿಂದ ಆಚೆ ಹೋಗಿದ್ದಾರೆ. ಹಾಗೆ AI ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವತ್ತು ಸ್ಟಾಕ್ 1% ಪಾಸಿಟಿವ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡ್ಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ TCS ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟರೆ ಕಂಪನಿ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಬ್ರೋಕರೇಜ್ ವ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನೊಂದು ಲಾರ್ಜ್ ಕ್ಯಾಪ್ IT ಸೆಕ್ಟರ್ನ ಕಂಪನಿ HCL ಟೆಕ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 11% ಫಾಲ್ ಆಗಿದೆ. 4,076 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದರೆ 12 ರೂಪಾಯಿಯ ಡಿವಿಡೆಂಡ್ ಕೂಡ ಅನೌನ್ಸ್ ಆಗಿದೆ. ಸೊ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜನವರಿ 16 ಆಗಿರುತ್ತೆ. ಜನವರಿ 27ರ ಒಳಗಾಗಿ ಈ ಒಂದು ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಈ ಕಂಪನಿ ಕೂಡ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಗಳನ್ನ ಡಿಕ್ಲೇರ್ ಮಾಡಿದ್ದಾರೆ. ಮೇಜರ್ ಆಗಿ ಲೇಬರ್ ಕೋಡ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿಕ್ಲೇರ್ ಆಗಿದೆ. ಆ ರೀಸನ್ ನಿಂದ ಪ್ರಾಫಿಟ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಾ ಇದೆ. ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 33,872 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ. ಹಾಗೆ ಟೋಟಲ್ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತದೆ. ಈ ಕಂಪನಿ ಕೂಡ ಎಕ್ಸ್ಪೆನ್ಸಸ್ ಅನ್ನ ಡಿಕ್ಲೇರ್ ಮಾಡಿದರೆ 956 ಕೋಟಿಯ ಒನ್ ಟೈಮ್ ನ್ಯೂ ಲೇಬರ್ ಕೋಡ್ ಇಂಪ್ಯಾಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಆ ರೀಸನ್ ನಿಂದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಯಿತು. ಹಾಗೆ ಪ್ರಾಫಿಟ್ಸ್ ಕೂಡ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಆ 956 ಕೋಟಿಯ ಎಕ್ಸ್ಪೆನ್ಸಸ್ ಇಲ್ಲ ಅಂದಿದ್ರೆ 5,000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿತ್ತು. ಅದು ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ಆಗಿರೋದು. HCL ಟೆಕ್ನ ಹೆಡ್ ಕೌಂಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಹಾಗೆ ಕಂಪನಿ ಒಂದು ಸ್ಟ್ರಾಂಗ್ ಡೀಲ್ ವಿನ್ಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ನ ಪ್ರಿಡಿಕ್ಷನ್ ಕೂಡ ಮಾಡಿದ್ದಾರೆ. 4ರಿಂದ 4.5% ರೆವೆನ್ಯೂ ಗ್ರೋತ್ ಇಯರ್ ಆನ್ ಇಯರ್ ಆಗುತ್ತೆ ಅನ್ನೋದು HCL ಟೆಕ್ನ ಒಂದು ವ್ಯೂ ಆಗಿರುತ್ತೆ. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ನೋಡಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ ಸ್ಟಾಕ್ ಯಾವ ರೀತಿಯಲ್ಲಿ ರಿಯಾಕ್ಷನ್ ಅನ್ನ ಕೊಡುತ್ತೆ ಅಂತ.
TCS, HCL ಎರಡೂ ಕೂಡ ಒಳ್ಳೆ ರಿಸಲ್ಟ್ಸನ್ನೇ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಜಸ್ಟ್ ಒನ್ ಟೈಮ್ ಎಕ್ಸ್ಪೆನ್ಸಸ್ನ ರೀಸನ್ನಿಂದ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಶಕ್ತಿ ಪಂಪ್ ಕಂಪನಿಗೆ ಹೊಸ ಒಂದು ಆರ್ಡರ್ ಸಿಕ್ಕಿದೆ. ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಆರ್ಡರ್ಗಳನ್ನು ಕಂಪನಿ ಪಡ್ಕೊತಿದ್ದಾರೆ. ಕರ್ನಾಟಕದಿಂದ ಈ ಒಂದು ಆರ್ಡರ್ ಕಂಪನಿಗೆ ಸಿಗ್ತದೆ. 654 ಕೋಟಿಯ ಸೋಲಾರ್ ಪಂಪ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 5.5% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಆರ್ಡರ್ನ 2026 ಮಾರ್ಚ್ನ ಒಳಗಾಗಿ ಫುಲ್ಫಿಲ್ ಮಾಡ್ತೀವಿ ಅಂತ ಕಂಪನಿ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ ಭಾರತ್ ಕೋಕಿಂಗ್ ಕೋಲ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 28 ಟೈಮ್ 2ನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಶೇರ್ ಹೋಲ್ಡರ್ ಕ್ಯಾಟಗರಿ 45 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 97 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. QIB ಕ್ಯಾಟಗರಿಯಲ್ಲಿ 2ನೇ ದಿನ 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರೋದ್ರಿಂದ ಎಲ್ಲರೂ ಕೂಡ IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದಾರೆ. ಹಾಗೆ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ನೀವು ಕೋಲ್ ಇಂಡಿಯಾದ ಶೇರ್ ಹೋಲ್ಡರ್ ಆಗಿದ್ರೆ ಅಂದರೆ ಜನವರಿ 1ಕ್ಕೂ ಮುಂಚೆ ಅಥವಾ ಜನವರಿ 1ರಂದು ನೀವು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಶೇರ್ ಹೋಲ್ಡರ್ ಕ್ಯಾಟಗರಿ, ರಿಟೇಲ್ ಕ್ಯಾಟಗರಿ ಎರಡೂ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಎರಡೂ ಕ್ಯಾಟಗರಿಯಲ್ಲಿ ಒಂದೊಂದು ಲಾಟ್ ಅಪ್ಲೈ ಮಾಡಿದ್ರೂ ಕೂಡ ನಿಮ್ಮ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು IPO ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಏನು ಮಾಡ್ತೀರಾ ಅಂದರೆ ಸಾಕಷ್ಟು ಜನ ರಿಟೇಲ್ ಕ್ಯಾಟಗರಿಯಲ್ಲೇ 13 ಲಾಟ್ಸ್ಗಳಿಗೆ ಅಪ್ಲೈ ಮಾಡಿಬಿಡ್ತೀರಾ. ಬಟ್ ನೀವು ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಆ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿಲ್ಲ ಅಂದಾಗ ನಿಮ್ಮ ಚಾನ್ಸಸ್ 50% ಕಡಿಮೆ ಆಗುತ್ತೆ. ಸೊ ಎರಡು ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದಾಗ ಅಟ್ಲೀಸ್ಟ್ ನಿಮಗೆ ಅಲಾಟ್ಮೆಂಟ್ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಕೋಲ್ ಇಂಡಿಯಾ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ದೀರಾ ಅಂದರೆ ನೀವು ಈ ಒಂದು IPOನಲ್ಲಿ ಶೇರ್ ಹೋಲ್ಡರ್ ಆಗಿ ಅಪ್ಲೈ ಮಾಡ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.